ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ದೀಪ. ಇವತ್ತು ರವಿವಾರದ ಬ್ಲಾಗ್ ನೋಡ್ರಿ. ಇವತ್ತು ಹಾಕಾತೀನಿ, ಸಾರಿ ಲೇಟ್ ಆಯಿತು. ರವಿವಾರ ದೋಸೆ ಮಾಡ್ಬೇಕಂದಿದ್ದೆ, ಹೆಸರು ಕಾಳು ದೋಸೆ. ಅದಕ್ಕೆ ಶನಿವಾರ ದಿನ ರಾತ್ರಿ ಒಂದು ಗ್ಲಾಸ್ ಹೆಸರು ಕಾಳು ಮತ್ತು ಒಂದು ಗ್ಲಾಸ್ ಅಕ್ಕಿ ಮತ್ತು ಹೆಸರು ಕಾಳು ಒಂದೇ ಪ್ರಮಾಣದಲ್ಲಿ ತೊಗೊಂಡು ಚಲೋತ್ತಿಗೆ ನೀರು ಹಾಕಿ ಒಂದೆರಡು ಸರ್ತಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ರಾತ್ರಿ ನೆನೆ ಹಾಕಿಡಬೇಕು. ರಾತ್ರಿ ಪೂರ್ತಿ ನೆನಿಬೇಕಿತ್ತು ಚಲೋತ್ತಿಗೆ. ಹೆಸರು ಕಾಳು ಮತ್ತು ಎರಡೂ ನೆನಿಬೇಕು ನೋಡ್ರಿ. ಅದಕ್ಕೆ ರಾತ್ರಿ ನೆನೆ ಇಟ್ಟಿದ್ದೆ. ಈಗ ಸಂಡೇ ಬೆಳಿಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದಿದ್ದು ಅವೆಲ್ಲನೂ ಜೋಡಿಸ್ಕೋಬೇಕಾಗಿತ್ತು. ಅದಕ್ಕೆ ಮುಂಜಾನೆ ಸ್ವಲ್ಪ ಸಂಡೇ ಇರುತ್ತೆ ಲೇಟಾಗಿ ಎದ್ದು ಈಗ ಬಾಂಡೆ ಎಲ್ಲನೂ ಡಬ್ಬ ಹಾಕ್ಕೊಳತ್ತೀನಿ. ಬಾಂಡೆ ಡಬ್ಬ ಹಾಕ್ಕೊಂಡು ಇನ್ನು ನಾಷ್ಟಕ್ಕೆಲ್ಲ ಮಾಡಬೇಕು. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಚಹಾ ಎಲ್ಲನೂ ಮಾಡ್ಬೇಕು ನೋಡ್ರಿ. ಫಸ್ಟ್ ನಮ್ಮ ಮನ್ಯಾಗ ಬೇಡೋದೇ ಚಹಾ ಮೊದಲು ಬೇಕು. ನಮ್ಮ ಮನೆಯವ್ರಿಗೆ ಜಳಕ ಆದ್ಮೇಲೆ ಮೊದಲು ಚಹಾನೇ ಬೇಡ್ತಾರೆ. ಅದಕ್ಕೆ ಚಹಾ ಮಾಡತ್ತಿದ್ದೆ ನೋಡ್ರಿ. ಚಹಾ ಮಾಡಿಬಿಟ್ಟು ಆಮೇಲೆ ನಾಷ್ಟಕ್ಕೆ ಮಾಡಬೇಕು. ಸಂಡೇ ಆಗಿದ್ದರಿಂದ ಲೇಟ್ ಆದರೂ ನಡಿತೈತಿ. ಅದಕ್ಕೆ ಸಾಕೋಸ್ಗೆ ಮಾಡೋಕೆ ನಡಿತೈತೆ. ಅದಕ್ಕೆ ಚಹಾ ಇಟ್ಟು ಮಾಡಿಕೊಟ್ಬಿಟ್ಟಂದ್ರೆ ಆಮೇಲೆ ನಾಷ್ಟನೂ ಮಾಡ್ತೀನಿ. ಈಗ ರಾತ್ರಿ ನೆನೆ ಇಟ್ಟಿದ್ನೆಲ್ಲ ಹೆಸರು ಕಾಳು ಮತ್ತು ಅಕ್ಕಿ, ಸ್ವಲ್ಪ ಕಡಲೆಬೇಳೆನೂ ಹಾಕಿದ್ದೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಹೆಸರು ಕಾಳು ಮತ್ತು ಅಕ್ಕಿ ಮತ್ತು ಸ್ವಲ್ಪ ಕಡಲೆಬೇಳೆ ಇಷ್ಟು ನೆನೆಸ್ಕೊಂಡು ಚಲೋತ್ತಿಗೆ ನೆನೆದಿದ್ದು ಕಾಳೆಲ್ಲನೂ ಈಗ ಅದು ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಅದಕ್ಕೆ ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಎರಡೂ ಹಾಕ್ಕೊಂಡು ಮಿಕ್ಸಿ ಹಾಕ್ಕೋಬೇಕು ನೋಡ್ರಿ. ಮಿಕ್ಸಿ ಹಾಕ್ಕೊಳ್ಳೋಕ್ಕೂ ಬಿಡಾತಿದ್ದಿಲ್ಲ. ಚಹಾ ಬೇಕನ್ನ ಮೊದಲು ಚಹಾ ರೆಡಿ ಮಾಡಿ ಕೊಡಾತೀನಿ ನೋಡ್ರಿ. ಚಹಾ ರೆಡಿ ಮಾಡಿ ಕೊಟ್ಬಿಟ್ರೆ ಅವ್ರೇನು ಜಲ್ದಿ ನಾಷ್ಟ ಕೇಳೋದಿಲ್ಲ. ಅದಕ್ಕೆ ಅವ್ರಿಗೆ ಒಂದು ಕಪ್ ಚಹಾ ಮಾಡಿಕೊಟ್ಟು ಆಮೇಲೆ ನಾಷ್ಟ ಮಾಡೋದು. ಅದಕ್ಕೆ ಚಹಾನ ಸೋಸ್ಕೊಟ್ಟು ಈಗ ಹೆಸರು ಕಾಳೊಳಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿನೂ ಸಣ್ಣಗೆ ಕಟ್ ಮಾಡಿಬಿಟ್ಟು ಅವು ಹಾಕ್ಕೊಳತ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು ನೋಡ್ರಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ ಹೆಸರು ಕಾಳು ದೋಸೆ. ಫಸ್ಟ್ ಟೈಮ್ ಮಾಡಿದ್ದೆ, ಆದರೂ ಟೇಸ್ಟ್ ಭಾರಿ ಇದ್ದು. ಹೆಸರು ಕಾಳೊಳಗೆ ಜಾಸ್ತಿ ಪ್ರೋಟೀನ್ ಇರ್ತದೆ. ಅದಕ್ಕೆ ಹಾಗೆ ಹೆಸರು ಕಾಳು ಪಲ್ಯ ಅದು ಇದು ಅಂತ ತಿನ್ನೋದಿಲ್ಲ. ಅದಕ್ಕೆ ಈ ಥರ ದೋಸೆ ಮಾಡಿಕೊಟ್ರೆ ಸಣ್ಣವರು ದೊಡ್ಡವರು ಎಲ್ಲರೂ ತಿಂತಾರೆ ನೋಡ್ರಿ. ಈಗ ಹೆಸರು ಕಾಳೊಳಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಇದು ಪಾಲಕ್ಕಿತ್ತು, ಅದನ್ನು ಹಾಕ್ಕೊಂಡೀನಿ. ಫುಲ್ ಗ್ರೀನ್ ಕಲರ್ ಕಾಣ್ತೈತಲ್ಲ, ಅದಕ್ಕೆ ಪಾಲಕ್ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗೆಲ್ಲನೂ ಚಲೋತ್ತಿಗೆ ಸಣ್ಣಗೆ ರುಬ್ಕೊಂಡೆ ನೋಡ್ರಿ. ಇದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಇಟ್ಟಿರ್ತೈತಲ್ಲ ಆ ಥರ ಅದನ್ನು ಚಲೋತ್ತಿಗೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ತೀರಾ ಅಳಸನೂ ಮಾಡಬಾರ್ದು, ಗಟ್ಟಿನೂ ಇರಬಾರ್ದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಇದು ಇರ್ತದೆ ಆ ಥರ ಮಾಡ್ಕೊಳ್ಳೋದು ನೋಡ್ರಿ. ಈ ದೋಸೆ ಹಾಗೆ ತಿನ್ನೋಕ್ಕೂ ಭಾರಿ ಸಿಹಿ ಇರ್ತದೆ ರೀ. ಚಟ್ನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ದೋಸೆ ಹಾಗೇನೆ ಸಿಹಿ ಇರ್ತದೆ. ಅದಕ್ಕೆ ಟಮಾಟೆ ಚಟ್ನಿ ಮಾಡ್ಕೊಳ್ತಿದ್ದೆ. ಇದ್ರ ಜೊತೆ ಅಂದ್ರೆ ಸೂಪರಾಗಿತ್ತು ನೋಡ್ರಿ ಟೇಸ್ಟ. ಟಮಾಟೊ ಚಟ್ನಿ ಮತ್ತು ಹೆಸರು ಕಾಳು ದೋಸೆ. ಈಗ ಚಟ್ನಿ ಮಾಡ್ಕೊಳಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡು ಸ್ವಲ್ಪ ಕೆಂಪಾಗಂಗೆ ಹುರ್ಕೊಂಡೆ ನೋಡ್ರಿ. ಹುರ್ಕೊಂಡು ಅವು ಕೆಂಪಾದ್ಮೇಲೆ ಒಂದು 2 ಉಳ್ಳಾಗಡ್ಡಿ ಕಟ್ ಮಾಡಿ ಅವು ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿನೂ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ನೋಡ್ರಿ, ಅವು ಕೆಂಪಿಗೆ ಆಗಬೇಕು. ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಚಲೋ ಹೊತ್ತಿಗೆ ಹುರಿಬೇಕು, ಕೆಂಪಾಗಬೇಕು. ಹಂಗೆ ಹುರ್ಕೊಂಡ್ರೆ ಟೇಸ್ಟ್ ಮಾತ್ರ ಭಾರಿ ಇರ್ತದೆ. ಈಗ ಉಳ್ಳಾಗಡ್ಡಿನೂ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಳತ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮೆಣಸಿನ್ಕಾಯಿ ಹಾಕಿ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ನೋಡ್ರಿ. ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಅದನ್ನು ಸಪ್ಪೆ ಸುಲಿದು ಅವು ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು 4 ಟೊಮೊಟೊ. ಈ ಟಮಾಟೆ ಚಟ್ನಿ ಐತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟಮಾಟೆ ಹಾಕ್ಕೋಬೇಕು. ಅದಕ್ಕೆ ಒಂದು 4 ಟಮಾಟಿ ಕಟ್ ಮಾಡಿ ಅವನು ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ನೋಡ್ರಿ. ಇದೆಲ್ಲನೂ ಚಲೋ ಹೊತ್ತಿಗೆ ಫ್ರೈ ಆಗಂಗೆ ಹುರ್ಕೋಬೇಕು. ಇದು ಪೂರ್ತಿ ಸಾಫ್ಟ್ ಆಗ್ಬೇಕು, ಟಮಾಟಿ ಎಲ್ಲ ಮೆತ್ತಗಾಗಬೇಕು. ಹಂಗೆ ಚಲೋ ಹೊತ್ತಿಗೆ ಹುರ್ಕೋಬೇಕು. ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಇದನ್ನು ಚಲೋ ಹೊತ್ತಿಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ಈ ಟಮಾಟಿ ಚಟ್ನಿ ಹುಳಿಯಾಗಿ ಭಾರಿ ಸಿಹಿ ಇರ್ತೈತೆ ನೋಡ್ರಿ. ದೋಸೆ ಜೊತೆ ಅನ್ನದ ಜೊತೆನೂ ತಿನ್ಬೋದು.
ಅನ್ನದ ಜೊತೆನೂ ಬಿಸಿ ಬಿಸಿ ಅನ್ನದ ಜೊತೆ ಮತ್ತು ದೋಸೆ ಜೊತೆ ಸೂಪರಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿರಿ, ಸೂಪರಾಗಿರುತ್ತೆ ಟೇಸ್ಟ್. ಈಗ ಎಲ್ಲ ಟಮಾಟಿ ಎಲ್ಲನೂ ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕಾತೀನಿ. ಇದನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಕೆಳಗೆ ಇಳಿಸ್ಕೊಂಡ್ಬಿಡ್ಬೇಕು. ಇವೆರಡೂ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೆಳಗೆ ಇಳಿಸ್ಕೊಂಡು ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಹಾಕಬೇಕು. ಮಿಕ್ಸರ್ ಜಾರು ಹಾಕ್ಕೊಂಡು ಇದನ್ನು ಸಣ್ಣಗೆ ರುಬ್ಕೊಂಡ್ಬಿಟ್ರೆ ಈಗ ಚಟ್ನಿನೂ ರೆಡಿ ಹಾಕೋದು ನೋಡ್ರಿ. ಈಗ ಸಣ್ಣಗೆ ರುಬ್ಬಿದ್ಮ್ಯಾಗ ಈಗ ಒಂದು ಕಡಾಯಿಗೆ ಅದೆಲ್ಲ ಹುರ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಇಷ್ಟು ಹಾಕಿ ಚಲೋತ್ಗೆ ಫ್ರೈ ಆದಮೇಲೆ ಚಟ್ಪಟ ಅಂದಮೇಲೆ ಈಗ ಮಿಕ್ಸಿ ಒಳಗೆ ರುಬ್ಕೊಂಡಿದ್ವಲ್ಲ ಟಮಾಟಿ ಎಲ್ಲನೂ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದು ಪೂರ್ತಿನೂ ಚಲೋತ್ಗೆ ಎಣ್ಣೆ ಎಲ್ಲ ಸೈಡಿಗೆ ಬಿಡಂಗೆ ಚಲೋತ್ಗೆ ಫ್ರೈ ಮಾಡ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಚಲೋತ್ಗೆ ಫ್ರೈ ಆದಮೇಲೆ ಇದು ಚಟ್ನಿ ರೆಡಿ ಆಗ್ತದೆ. ಈ ಸೈಡಿಗೆಲ್ಲನೂ ಎಣ್ಣೆ ಬಿಡಬೇಕು, ಹಂಗೆ ಚಲೋತ್ಗೆ ಫ್ರೈ ಆಗಬೇಕು ಇದು ಚಟ್ನಿ. ಸೈಡಿಗೆಲ್ಲ ಚಲೋತ್ಗೆ ಎಣ್ಣೆ ಬಿಟ್ಟ ಮೇಲೆ ಇದು ಬಂದ್ ಮಾಡಿ ಈಗ ಸೈಡಿಗೆ ಎತ್ತಿಟ್ಕೊಂಡೆ. ಈಗ ದೋಸೆನೂ ಮಾಡ್ಬೇಕು ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಈಗ ದೋಸೆನೂ ಹಾಕ್ಕೋಬೇಕು ನೋಡ್ರಿ. ದೋಸೆ ಮಾತ್ರ ಭಾಳ ಚಂದ ಬರ್ತಾವೆ. ಅಕ್ಕಿ ಉದ್ದಿನಬೇಳೆ ಹಾಕಿಲ್ಲ ಅಂದ್ರೂ ದೋಸೆ ಮಾತ್ರ ಭಾಳ ಚಂದ ಬರ್ತಾವೆ. ಪೂರ್ತಿ ರೌಂಡಾಗಿ ಮತ್ತು ಪಳ್ಳಾಗಿನೂ ಇರ್ತಾವೆ. ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ವಡೆ ಥರ ಇರ್ತೈತಿ ನೋಡ್ರಿ, ಮಸಾಲೆ ವಡೆ ಇರ್ತೈತಲ್ಲ ಆ ಥರ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ದೋಸೆ ಟೇಸ್ಟ್ ಅಂತೂ ಸೂಪರ್. ಅದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿರಿ. ಇದಕ್ಕೇನಿಲ್ಲ, ಹೆಸರುಬೇಳೆ ಸ್ವಲ್ಪ ಅಕ್ಕಿ ಇದ್ರೆ ಸಾಕು, ಹಸಿಮೆಣ್ಸಿಕಾಯಿ ಮತ್ತು ಅಲ್ಲ ಇವೆಲ್ಲನೂ ಹಾಕಿ ಮಿಕ್ಸರ್ಗೆ ಹಾಕಿ ಈ ಥರ ದೋಸೆ ಮಾಡ್ಕೋದು ನೋಡ್ರಿ. ಹೆಸರು ಕಾಳು ಜಾಸ್ತಿ ಪ್ರೋಟೀನ್ ಇರ್ತದೆ, ಅದಕ್ಕೆ ಹೆಸರು ಕಾಳು ತಿನ್ಬೇಕಂತಾರೆ. ಹೆಸರು ಕಾಳು ಹಾಗೆ ಅಂತೂ ಯಾರು ಜಾಸ್ತಿ ತಿನ್ನಲ್ಲ, ಹುಡುಗರಿಗೆ ಕೊಟ್ಟರೆ ತಿನ್ನೋದಿಲ್ಲ. ಅದಕ್ಕೆ ಹಿಂಗೆ ದೋಸೆ ಎಲ್ಲ ಮಾಡಿ ಕೊಟ್ಟರೆ ಕಲರ್ಫುಲ್ಲಾಗಿ ಇರ್ತದೆ ಮತ್ತು ದೊಡ್ಡವ್ರು ಹಿಡ್ಕೊಂಡು ಸಣ್ಣವರು ಎಲ್ಲರೂ ತಿಂತಾರೆ ನೋಡ್ರಿ. ಟಮಾಟಿ ಚಟ್ನಿ ಮತ್ತು ಈ ದೋಸೆ ಕಾಂಬಿನೇಷನ್ ಅದು ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ, ಸೂಪರಾಗಿರ್ತದೆ. ಕ್ರಿಸ್ಪಿಯಾಗಿನೂ ಇರ್ತದೆ ಮತ್ತು ಸಾಫ್ಟ್ ಆಗಬೇಕಂದ್ರೆ ಸಾಫ್ಟ್ ಮಾಡ್ಕೊಬೋದು, ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿಯಾಗಿಯೇ ಚಲೋ ಹತ್ತಿತ್ತು. ಅದಕ್ಕೆ ನಾನು ಕ್ರಿಸ್ಪಿನೂ ಮಾಡ್ಕೊಂಡಿದ್ದೆ. ಮಾಡ್ಕೊಂಡು ಈಗ ಎಲ್ಲರಿಗೂ ದೋಸೆನೂ ಹಾಕಿ ಕೊಡತ್ತೀನಿ. ಎಲ್ಲರಿಗೂ ಇಷ್ಟ ಆಯ್ತು ನೋಡ್ರಿ ಇದು ದೋಸೆ. ಅಕ್ಕಿ ನೆನೆಸೋದು ಉದ್ದಿನಬೇಳೆ ಇಲ್ಲ ಅಂದ್ರೂ ದೋಸೆ ಮಾಡ್ಕೊಂಡ್ಬಿಡ್ಬೋದು. ರಾತ್ರಿ ನೆನೆ ಇಟ್ಟರೆ ಆಯಿತು. ಇದು ಹಿಟ್ಟು ರುಬ್ಬಿ ಇಡಬೇಕಂತೇನಿಲ್ಲ, ಅವಾಗೆ ರುಬ್ಬಿ ಅವಾಗೆ ಮಾಡ್ಕೋಬೋದು. ಅದಕ್ಕೆ ದೋಸೆ ಎಲ್ಲನೂ ಸೂಪರಾಗಿ ಬಂದಿತ್ತು. ಇನ್ನು ಹಗಲೆ ಮುಗಲೆ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತಾ ಹಂಗಿತ್ತು ಟೇಸ್ಟ್ ಮಾತ್ರ. ದಿನ ರೊಟ್ಟಿ ಚಪಾತಿ ಇದೇ ತಿಂದು ಬೇಸರಾಗಿರ್ತದಲ್ಲ, ಸಂಡೇ ಮಾತ್ರ ಏನ್ರೇ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತದೆ. ಹಂಗಿದ್ದಾಗ ಈ ಥರ ದೋಸೆನೂ ಟ್ರೈ ಮಾಡಿರಿ, ಸೂಪರಾಗಿರ್ತದೆ. ದೋಸೆ ಎಲ್ಲನೂ ಮಾಡಿ ಈಗ ನಾಷ್ಟ ಮಾಡಬೇಕು. ನಾನು ದೋಸೆ ಮತ್ತು ಚಟ್ನಿ ಎರಡೂ ರೆಡಿ ಆದಮೇಲೆ ನನ್ನ ಮಗಳಿಗೆ ಹಾಕ್ಕೊಡತ್ತೀನಿ. ನನ್ನ ಮನೆಯೊಳಗೆ ಏನೇ ಮಾಡಿದ್ರು ಫಸ್ಟ್ ಟೇಸ್ಟ್ ಮಾಡೋದೇ ನನ್ನ ಮಗಳು. ಆಕೆ ತಿಂದು ಹೆಂಗೈತೆ ಅಂತ ಹೇಳ್ತಾಳೆ ಟೇಸ್ಟ್. ಈಗ ಅದಕ್ಕೆ ಫಸ್ಟ್ ಹಾಕಿಕೊಟ್ಟೆ ನೋಡ್ರಿ. ಈ ಜಳಕ ಆದಮೇಲೆ ನಾಷ್ಟಕ್ಕೆ ಬಂದಿದ್ಲು, ಅದಕ್ಕೆ ಆಕೆಗೂ ನಾಷ್ಟ ಎಲ್ಲ ಹಾಕಿಕೊಟ್ಟು ಈಗ ಎಲ್ಲರದು ನಾಷ್ಟ ಆಯಿತು. ಈಗ ನಾನು ಹಾಕ್ಕೊಂಡು ತಿನ್ಬೇಕು ನೋಡ್ರಿ. ನನಗೆ ಕ್ರಿಸ್ಪಿನೇ ಇಷ್ಟ ಆಗಿತ್ತು, ಮಾಡ್ಕೊತೇನೆ ಒಂದು ತಿಂದಿದ್ದೆ. ಅದಕ್ಕೆ ಇನ್ನೊಂದು ಕ್ರಿಸ್ಪಿಯಾಗಿ ಹಾಕ್ಕೊಂಡು ನಾನು ಊಟ ಮಾಡತ್ತೀನಿ ನೋಡ್ರಿ. ಈಗ ನಾನು ನಾಷ್ಟ ಮಾಡೋಟ್ಲೆ 10:30 ಎಲ್ಲ ಆಗಿತ್ತು. ಅವಾಗ ಮಾಡತ್ತೀನಿ ನೋಡ್ರಿ. ಎಲ್ಲರಿಗೂ ಹಾಕ್ಕೊಟ್ಟು ನಾನು ಹಾಕ್ಕೊತೀನಿ ಅಷ್ಟೇ ಅಟ್ಟಾಯ್ತು. ಈಗ ನಾಷ್ಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಎದ್ದಿಂದೆ. ಆಮೇಲೆ ಈಗ ಒಂದು ಪಾರ್ಸಲ್ ಬಂದಿತ್ತು ನೋಡ್ರಿ, ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಅದು ತೊಗೊಂಡು ಅದನ್ನು ಓಪನ್ ಮಾಡೋಣ ಬರ್ರಿ. ಈಗ ನಾವೊಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ ನೋಡ್ರಿ. ರಿಂಗ್ ಲೈಟ್ ಮತ್ತು ಟ್ರೈಪಾಡ್ ಇರ್ತದಲ್ಲ ಅದನ್ನು ಆರ್ಡರ್ ಮಾಡಿದ್ದೆ ಮೀಶೋ ಒಳಗೆ. ಭಾಳ ಕಮ್ಮಿ ರೇಟ್ ಒಳಗೆ ಸಿಕ್ತಿದ್ದು ನನಗೆ. ಎಲ್ಲ ಕಡೆ ನೋಡಿದ್ರೂ ಜಾಸ್ತಿನೇ ಇತ್ತು, 1000 ಮ್ಯಾಗೇನೇ ಇತ್ತು. ಇಲ್ಲಿ ಮಾತ್ರ ಜಸ್ಟ್ 500 ರೂಪಾಯಿ ಒಳಗೆ ಟ್ರೈಪಾಡ್ ವಿತ್ ರಿಂಗ್ ಲೈಟ್ ಎರಡೂ ಸಿಕ್ಕಿದೆ. ಮತ್ತು ಒಂದು ಮೈಕ್ನೂ ಸಿಕ್ಕೈತಿ. ಅದಕ್ಕೆ ಭಾರಿ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು.
ಓಪನ್ ಮಾಡತ್ತೀನಿ. ಆರ್ಡ್ರ್ ಬಂದ ಕೂಡಲೇ ಯಾವಾಗ ಓಪನ್ ಮಾಡಲಿ ಅನ್ನಿಸ್ತಿರ್ತದೆ. ಅದಕ್ಕೆ ಖುಷಿ ಆಯ್ತು ಬಂದಿದ್ದು, ಅದಕ್ಕೆ ಮಾಡತ್ತಿದ್ದೆ. ಓಪನ್ ಮಾಡಿ ತೋರಿಸ್ತೀನಿ. ನನಗೆ ರಿಂಗ್ ಲೈಟ್ ಬೇಕಾಗಿತ್ತು, ಭಾಳ ಅವಶ್ಯಕತೆ ಇತ್ತು ಅದ್ರದ್ದು. ನಮ್ಮ ಮನ್ಯಾಗಂತೂ ಜಾಸ್ತಿ ಬೆಳಕು ಬೀಳಲ್ಲ, ಅದಕ್ಕೆ ವಿಡಿಯೋಗಳಿಗೇನು ಕ್ಲಿಯರಾಗಿ ಕಾಣಿಸಲಾಗಿತ್ತು. ಅದಕ್ಕೆ ಈ ರಿಂಗ್ ಲೈಟ್ ತರಿಸ್ಕೊಂಡೀನಿ. ಇದು ವಿಡಿಯೋ ಮಾಡೋಕ್ಕೆಲ್ಲ ಕ್ಲಿಯರಾಗಿ ಕಾಣೋಕೆ ಹೆಲ್ಪ್ ಮಾಡ್ತಿದೆ. ಅದಕ್ಕೆ ಈ ರಿಂಗ್ ಲೈಟ್ ಭಾಳ ಅವಶ್ಯಕತೆ ಇತ್ತು, ಅದಕ್ಕೆ ತರಿಸ್ಕೊಂಡೆ. ಅದು ಹೆಂಗೆ ಓಪನ್ ಮಾಡೋದಂತೆ ಸರಿಯಾಗಿ ಗೊತ್ತೇ ಆಗಲಾಗಿತ್ತು. ಅದಕ್ಕೆ ಮತ್ತೆ ಯೂಟ್ಯೂಬ್ ಒಳಗೆ ನೋಡ್ಕೊಂಡು ಹೆಂಗೆಲ್ಲ ಸೆಟ್ ಮಾಡಬೇಕು ಎಲ್ಲ ನೋಡಿಕೊಂಡು ಆಮೇಲೆ ಎಲ್ಲನೂ ಸೆಟ್ ಮಾಡಿದೆ. ನಮ್ಗೆ ಏನೇ ಬರೋದಿಲ್ಲ ಅಂದ್ರೂ ನಮಗೆ ಸೋಷಿಯಲ್ ಮೀಡಿಯಾ ಭಾಳ ಹೆಲ್ಪ್ ಆಗ್ತದೆ. ನಾವು ಹೇಗೆ ಉಪಯೋಗಿಸ್ಕೋತೀವೋ ಅದನ್ನು ಹಂಗೆ ಉಪಯೋಗ ಆಗ್ತದೆ. ನನಗಂತೂ ಏನೇ ಗೊತ್ತಿಲ್ಲ ಅಂದರೂ ಮಂದಿ ಹತ್ರ ಹೋಗಿ ಕೇಳೋದಿಲ್ಲ. ಅದನ್ನು ಸರ್ಚ್ ಗೂಗಲ್ ಒಳಗೆ ಇಲ್ಲ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದಾಗ ಅದು ಗೊತ್ತೇ ಆಗ್ತದೆ. ಅದಕ್ಕೆ ಇದನ್ನು ಹೆಂಗೆ ಸೆಟ್ ಮಾಡೋದು ಅಂತ ಗೊತ್ತಾಗಲಾಗಿತ್ತು. ಅದಕ್ಕೆ ಯೂಟ್ಯೂಬ್ ಒಳಗೆ ತೆಗೆದು ನೋಡಿ ಅದನ್ನೆಲ್ಲ ವಿಡಿಯೋಗಳು ನೋಡಿ ಆಮೇಲೆ ಸೆಟ್ ಮಾಡಿದೆ. ನೋಡಿರಿ, ರಿಂಗ್ ಲೈಟ್ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ನಿಮಗೆ ಯಾರಾದರೂ ಬೇಕಂದ್ರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮಗೂ ಬೇಕಂದ್ರೆ ತೊಗೋರಿ. ಮೈಕ್ ಮತ್ತು ರಿಂಗ್ ಲೈಟ್, ಅದಕ್ಕೆ ಸ್ವಿಚ್ ಇತ್ತು ಮತ್ತು 3 ಥರ ಲೈಟ್ ಹತ್ತೈತ್ರಿ. ಇದ್ರ ಜೊತೆ ಒಂದು ಮೈಕ್ನೂ ಕೊಟ್ಟಿದ್ರು, ಅದು ನನಗೆ ಭಾಳ ಹೆಲ್ಪ್ ಆಗ್ತದೆ. ಅದಕ್ಕೆ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಇಷ್ಟು ಕಡಿಮೆ ಬೆಲೆಗೆ ಎಲ್ಲಿ ನೋಡಿದ್ರೆ ಸಿಗಲಿಲ್ಲ. ಎಲ್ಲ ಕಡೆನೂ ಜಾಸ್ತಿನೇ ಇತ್ತು, 1,000 ರೂಪಾಯಿ ಮ್ಯಾಗೇನೇ ಐತಿ. ಇಲ್ಲಿ ಮೀಸೋ ಮಾತ್ರ ಇಷ್ಟು ಕಡಿಮೆ ಕೊಡತ್ತಾರ. ಅದಕ್ಕೆ ಇದರ ಲಿಂಕ ಹಾಕಿರ್ತೀನಿ, ನಿಮಗೂ ಬೇಕಂದ್ರೆ ತೊಗೋರಿ. ಅದನ್ನೆಲ್ಲ ಸೆಟ್ ಮಾಡೋಟ್ಲೇ ಭಾಳ ಹೊತ್ತಾಯ್ತು, ಎಷ್ಟು 1 ಗಂಟೆ ತನಕ ಆಯ್ತು ನೋಡ್ರಿ. ಅದೆಲ್ಲ ಸೆಟ್ ಮಾಡ್ಬೇಕಂದ್ರೆ ಎಲ್ಲ ಕ್ಲಿಯರಾಗಿ ಎಲ್ಲ ತೆಗೆದು ಎಲ್ಲ ಜೋಡಿಸ್ಕೊಂಡು ಅದು ಎಲ್ಲನೂ ಜೋಡಿಸ್ಕೊಂಡು ಈಗ ಅದನ್ನು ಆನ್ ಮಾಡಿ ನೋಡಿದೆ, ಎಲ್ಲ ಕರೆಕ್ಟಾಗಿತ್ತು, ಸೂಪರಾಗಿತ್ತು. ಆಮೇಲೆ ಅದಕ್ಕೆ ಎಷ್ಟೊತ್ತನ ಟೈಮ್ ಹೋಯ್ತು, ಹಂಗೆ ಟಿ ವಿ ನೋಡ್ಕೋತ ಕೂತಿದ್ವಿ. ಬಗೀರ ಪಿಕ್ಚರ್ ಹಾಕಿದ್ರು, ಅದನ್ನು ನೋಡ್ಕೋತ ಸಂಜೆನೇ ಆಗೋಯ್ತು. 4:30-5 ಗಂಟೆ ಆಗಿ ಬಂದಿತ್ತು. ಈಗ ಎದ್ಬಿಟ್ಟು ಇನ್ನು ಸಂಜೆ ಕೆಲಸನ ಎಲ್ಲನೂ ಮಾಡ್ಬೇಕು ನೋಡ್ರಿ. ಸಂಜೆದ ಅಡುಗೆ ಎಲ್ಲನೂ ಮಾಡಬೇಕು. ಈಗ ಕಾಯಿಪಲ್ಲೆ ಎಲ್ಲ ತೊಗೊಂಬಂದಿದ್ರು, ಅವೆಲ್ಲನೂ ತೆಗೆದಿಡಾತಿದ್ದೆ. ಕಾಯಿಪಲ್ಲೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಖಾಲಿಯಾಗಿತ್ತು. ಏನೇನು ಖಾಲಿಯಾಗಿತ್ತು ಎಲ್ಲನೂ ತೊಗೊಂಡು ಬಂದಿದ್ರು. ಅದನ್ನೆಲ್ಲನೂ ಎಲ್ಲ ಜೋಡಿಸ್ಕೊಂಡು ಇಟ್ಕೊಳತ್ತಿದ್ದೆ. ಇವತ್ತು ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡೀನಿ, ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಪೂರ್ತಿ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕರೆಂಟ್ ಬರೋದು ಮಾಡತ್ತಿತ್ತು. ಅದಕ್ಕೆ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಈಗ ಎಷ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ. ಈಗೆಲ್ಲ ರೆಡಿ ಮಾಡ್ಕೊಂಡು ಅದು ಮಟನ್ನು ಎಲ್ಲನೂ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಕುಕ್ಕರ್ ಒಳಗೆ ಕುದಿಸ್ಕೊಂಡು ಇಟ್ಕೊಂಡು ಈಗ ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಮತ್ತು ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಸ್ವಲ್ಪ ಉಳ್ಳಾಗಡ್ಡಿನ ಒಂದು 2 ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಪೂರ್ತಿ ಗೋಲ್ಡನ್ ಕಲರ್ ಆಗೋ ಹಂಗೆ ಫ್ರೈ ಮಾಡ್ಕೊಂಡು ಆ ಸೈಡಿಗೆ ಇಟ್ಕೊಂಡಿದ್ದೆ. ಇದು ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕತ್ತೀನಿ. ಉಳ್ಳಾಗಡ್ಡಿ ಎಲ್ಲ ಚಲೋತ್ತಿಗೆ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಎಲ್ಲನೂ ಹಸಿ ವಾಸನೆ ಹೋಗಂಗೆ ಹುರ್ಕೋಬೇಕು ನೋಡ್ರಿ. ಅದು ಫ್ರೈ ಆದಮೇಲೆ ಟಮಾಟೆ ಹಾಕ್ಕೊಳತ್ತೀನಿ. 1-2 ಟಮಾಟೆ ಕಟ್ ಮಾಡ್ಕೊಂಡಿದ್ದೆ, ಅದು ಎಲ್ಲನೂ ಫ್ರೈ ಮಾಡ್ಕೋಬೇಕು. ಇದು ಒಗ್ಗರಣೆ ಪೂರ್ತಿನೂ ಚಲೋತ್ತಿಗೆ ಫ್ರೈ ಆಗ್ಬೇಕು ನೋಡ್ರಿ. ಹಂಗೆ ಎಲ್ಲನೂ ಚಲೋತ್ತಿಗೆ ಫ್ರೈ ಮಾಡ್ಕೊಂಡು ಈಗ ಅರ್ಶಿಣ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡೀನಿ. ಇವು ಹಾಕ್ಕೊಂಡು ಚಲೋತ್ತಿಗೆ ಮಿಕ್ಸ್ ಮಾಡಬೇಕು. ಮಟನ್ ಬಿರಿಯಾನಿ ಮಾತ್ರ ಸೂಪರಾಗಿರ್ತದೆ. ಈ ಥರ ಟ್ರೈ ಮಾಡಿ, ನನಗೆ ಇಷ್ಟ ಹಿಂಗೆ ಥರ ದಮ್ ಬಿರಿಯಾನಿ ಮಾಡೋಕೆ. ಅದಕ್ಕೆ ಇವತ್ತು ಮಾಡತ್ತಿದ್ದೆ ನೋಡ್ರಿ. ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಮಟನ್ಗೂ ಹಾಕ್ಕೊಂಡಿರ್ತೀವಿ ಉಪ್ಪು, ಇದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಎಲ್ಲ ಫ್ರೈ ಮಾಡ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳತ್ತೀನಿ. 1 ಕಪ್ ಆಗೋಷ್ಟು ಮೊಸರು ಹಾಕ್ಕೊಂಡು ಚಲೋತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ. ಖಾರದ ಪುಡಿ ಹಾಕ್ಕೊಂಡು ಇದು ಚಲೋತ್ತಿಗೆ ಫ್ರೈ ಆಗ್ಬೇಕ್ರಿ. ಈಗ ಬಿರಿಯಾನಿ ಮಸಾಲ 1 ಪ್ಯಾಕೆಟ್ ಪೂರ್ತಿ ಹಾಕ್ಕೊಂಡೆ. ಮಟನ್ ಬಿರಿಯಾನಿ ಮಸಾಲ ಯಾವುದಾದ್ರೂ ನಡೀತದೆ. ಬಿರಿಯಾನಿ ಮಸಾಲ ಪ್ಯಾಕೆಟ ಮತ್ತು ಸ್ವಲ್ಪ ಕೊತ್ತಂಬರಿ
ಪುದೀನ ಇವೆಲ್ಲನೂ ಹಾಕಿ ಚಲೋತ್ತಿಗೆ ಫ್ರೈ ಮಾಡ್ಬೇಕು ನೋಡ್ರಿ. ಇದೆಲ್ಲ ಎಣ್ಣೆ ಬಿಡಬೇಕು. ಹಂಗೆ ಚಲೋತ್ತಿಗೆ ಕುದ್ದ ಮೇಲೆ ಮಟನ್ ಕುದಿಸ್ಕೊಂಡು ಇಟ್ಕೊಂಡಿದ್ದು ಮಟನ್ ಅದನ್ನು ಹಾಕ್ಕೊಳ್ಬೇಕು ನೋಡ್ರಿ. ಸ್ವಲ್ಪ ಪೀಸ್ ಅಷ್ಟೇ ಹಾಕ್ಕೊಳತ್ತೀನಿ. ಚಲೋತ್ತಿಗೆ ಅದನ್ನು ಕುದಿಸ್ಬೇಕು. ಮಟನ್ ಎಲ್ಲ ಉಪ್ಪು ಮತ್ತು ಅರಿಶಿನ ಅಷ್ಟೇ ಹಾಕಿ ಕುದಿಸ್ಕೋಬೇಕು. ಉಪ್ಪು ಅರಿಶಿನ ಅಷ್ಟೇ ಹಾಕಿ ಕುದಿಸ್ಕೊಂಡಿದ್ದು ಮಟನ್ ಇರ್ತದಲ್ಲ ಅದನ್ನು ಈ ಒಗ್ಗರ್ಣೆಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅದನ್ನು ಕುದಿಸ್ಕೊಂಡಿದ್ದು ನೀರನ್ನು ಹಾಕಬೇಕು. ಇದು ಅಷ್ಟನ್ನು ಹಾಕಿ ಚಲೋತ್ತಿಗೆ ಫ್ರೈ ಮಾಡಿಬಿಟ್ರೆ ಇದು ಗ್ರೇವಿ ರೆಡಿ ಆಗ್ತದೆ. ಇನ್ನು ಒಂದೊಂದು ಲೇಯರ್ ಆಗಿ ಇದನ್ನು ಬಿರಿಯಾನಿ ಮಾಡ್ಕೊಳ್ಳೋದು ನೋಡ್ರಿ. ಇದು ಅಷ್ಟು ಚಲೋತ್ತಿಗೆ ಮ್ಯಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಕುದಿಸ್ಬೇಕು ನೋಡ್ರಿ. ಇದು ಅಷ್ಟು ಗ್ರೇವಿ ಚಲೋತ್ತಿಗೆ ಎಣ್ಣೆ ಬಿಡೋ ಹಂಗೆ ಎಲ್ಲ ರೆಡಿ ಆಗಬೇಕು. ರೆಡಿ ಆದಮೇಲೆ ಈ ಕಡೆ ಅನ್ನನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅನ್ನಕ್ಕೇನಿಲ್ಲ, ಅನ್ನ ಮತ್ತು ಬಿರಿಯಾನಿಗೆ ಹಾಕ್ತಾರಲ್ಲ ಅದು ಪಾಯಸ ಎಲ್ಲ ಎಲೆ ಪಲಾವ್ ಎಲೆ ಎಲ್ಲನೂ ಹಾಕಿ ಅನ್ನ ಮಾಡ್ಕೊಂಡಿದ್ದೆ. ಅದನ್ನು ಅನ್ನ ಸ್ವಲ್ಪ ಹಾಕ್ಕೊಂಡು ಈಗ ಒಂದು ಲೇಯರ್ ಆಗಿ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಅನ್ನ ಹಾಕ್ಕೊಂಡು ಈಗ ಅದು ಗ್ರೇವಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಹಾಕ್ಕೋಬೇಕು. ಅನ್ನದ ಮೇಲೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಅನ್ನ ಹಾಕ್ಕೊಂಡು ಇದನ್ನು ಒಂದೊಂದು ಲೇಯರ್ ಆಗಿ ಮಾಡಬೇಕು. ಈಗ ಸ್ವಲ್ಪ ಅನ್ನ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಫ್ರೈ ಮಾಡಿದ ಈರುಳ್ಳಿ ಎತ್ತು ಹಾಕ್ಕೋಬೇಕು. ಈಗ ಒಂದು ಲೇಯರ್ ಅನ್ನ ಹಾಕೊಂಡ್ಮೇಲೆ ಈಗ ಫ್ರೈ ಮಾಡಿದ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಇವೆರಡು ಹಾಕ್ಕೋಬೇಕು. ಕೊತ್ತಂಬರಿ ಪುದೀನ ಎರಡು ಹಾಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಕಲರ್ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಎಲ್ಲ ಕಡೆನೂ ಹಾಕಿದ್ರೆ ಕಲರ್ಫುಲ್ಲಾಗಿ ಚಲೋ ಕಾಣ್ತದೆ ಅಂತ ಹೇಳಿ ಇದನ್ನು ಮಾಡತ್ತೀನಿ ನೋಡ್ರಿ. ಹಿಂಗೆ ಒಂದು 2-3 ಲೇಯರ್ ಆಯಿತು ನೋಡ್ರಿ. ಈಗ ಲಾಸ್ಟಿಗೆ ಮತ್ತು ಉಳ್ಳಾಗಡ್ಡಿ ಎಲ್ಲನೂ ಹಾಕಿ ಕೊತ್ತಂಬರಿ ಪುದೀನ ಹಾಕಿ ಲಾಸ್ಟಿಗೆ ಕಲರ್ನು ಹಾಕತ್ತೀನಿ ನೋಡ್ರಿ. ಇದೆಲ್ಲ ಹಾಕಿದ್ಮೇಲೆ ಮ್ಯಾಗ ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಫ್ಲೇವರ್ ಭಾರಿ ಇರ್ತದೆ. ಅದಕ್ಕೆ ತುಪ್ಪ ಒಂದು 2 ಸ್ಪೂನ್ ಹಾಕಿ ಈ ಥರ ರೆಡಿ ಆಯ್ತು ನೋಡ್ರಿ. ಇದೆಲ್ಲನೂ ಈ ಥರ ಎಲ್ಲನೂ ರೆಡಿ ಆದಮೇಲೆ ಇದನ್ನು ಒಂದು ತವಿ ಇಟ್ಕೊಂಡು ಇಲ್ಲ ಅಂದರೆ ಸಣ್ಣ ಉರಿ ಒಳಗೆ ಪೂರ್ತಿ ಸಣ್ಣ ಉರಿ ಒಳಗೆ ಒಂದು 10-15 ನಿಮಿಷ ಮ್ಯಾಗ ಮುಚ್ಚಿಟ್ಬಿಟ್ರೆ ಪೂರ್ತಿ ಅನ್ನ ಎಲ್ಲನೂ ಕುದೀತದೆ. ಟೇಸ್ಟ್ ಮಾತ್ರ ಸೂಪರಾಗಿರ್ತದೆ. ಅನ್ನ ಮೊದಲೇ ಒಂದು 70% ಕುದಿಸಿರ್ತೀವಿ. ಅದಕ್ಕೆ ಸ್ವಲ್ಪ ಒಯ್ಬೇಕು ಅಷ್ಟೇ ಇದು. ಅದಕ್ಕೆ ಈ ಥರ ಎಲ್ಲನೂ ರೆಡಿ ಮಾಡಿಬಿಟ್ಟು ಒಲೆ ಮೇಲೆ ಒಂದು 10 ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಟೆ ನೋಡ್ರಿ. ಎಲ್ಲ ಬಿರಿಯಾನಿನೂ ಆಯಿತು. ಚಪಾತಿ ಮಾಡಿದೆ ಮತ್ತು ಮಟನ್ ಸಾಂಬಾರು ಮಾಡಿದ್ದೆ ನೋಡ್ರಿ. ಈಗ ಮಟನ್ ಸಾರು ಬಿರಿಯಾನಿ ಚಪಾತಿ ಮತ್ತು ಸೈಡಿಗೆ ಉಳ್ಳಾಗಡ್ಡಿ ಎಲ್ಲನೂ ಹಾಕ್ಕೊಂಡು ಎಲ್ಲರೂ ಊಟನೂ ಮಾಡಿದ್ವಿ. ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಕರೆಂಟ್ ಇರಲಿಲ್ಲ ಸರಿಯಾಗಿ. ಈ ಥರ ಇತ್ತು ನೋಡ್ರಿ ನಮ್ಮದು ಸಂಡೇ ದಿನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.